ಅವ್ರು ಹೇಳಿದ್ದಾರೆ ಅವರ ಅಜೆಂಡಾದಲ್ಲಿ. ಏನು ಯಾರು ಚೀಫ್ ಜಸ್ಟಿಸ್ಗಳು ಯಾರನ್ನು ರಾಜ್ಯಸಭೆಗೆ ಅಥವಾ ನಾವು ಗವರ್ನರು ಅಥವಾ ಇನ್ಯಾವುದೋ ಟ್ರಿಬ್ಯುನಲ್ಸ್ಗೋ ನಾವು ಅವ್ರನ್ನ ಏನೂ ನೇಮಕಾತಿ ಮಾಡಲ್ಲ, ಪ್ರೆಸಿಡೆಂಟ್ ಮಾಡಲ್ಲ, ಮತ್ತು ಈ ವೋಟರ್ಸ್ನ ಬಿಟ್ಟರೆ ನಾವು ಯಾರನ್ನ ಕೈ ಬಿಟ್ಟರೆ ಅವ್ರ ವಿರುದ್ಧ ಉಗ್ರವಾದಂಥ ಒಂದು ಕಠಿಣ ಕ್ರಮಗಳನ್ನು ತೆಗೆದುಕೊತೀವಿ. ಈ ರೀತಿಯಾದಂಥ ಹಲವಾರು ಎಸ್ಪೆಷಲಿ ಈ ವಿಚಾರಕ್ಕೆ ಬರೋದಾದರೆ ಏನು ಗೋಧಿ ಮೀಡಿಯಾಗಳು ಅಂತ ಏನು ನಾವು ಇವತ್ತು ಕ್ರೆಡಿಬಿಲಿಟಿ ಕಳ್ಕೊಂಡಿರುವಂಥ ಮೀಡಿಯಾಗಳಿದ್ದಾವೆ, ಏನು ಸರ್ಕಾರದ ಭಾಗವಾಗಿಯೇ ಇವತ್ತು ಕೆಲಸ ಮಾಡ್ತಾ ಇದ್ದಾವೆ, ಅಂಥ ಮೀಡಿಯಾಗಳನ್ನು ನಾವು ಬ್ಯಾನ್ ಮಾಡ್ತೀವಿ ಅನ್ನುವಂಥ ವಿಚಾರಗಳನ್ನು ಹೇಳಿದ್ದಾರೆ. ಇವತ್ತು ಸೋಷಿಯಲ್ ಮೀಡಿಯಾ ಮುನ್ನೆಲೆಗೆ ಬರ್ತಾ ಇರುವಂಥದ್ದೇ ಇಂತಹ ಕೆಲಸಗಳಿಂದಾಗಿ. ನಿಜವಾಗ್ಲೂ ಸಮಸ್ಯೆಗಳಿದೆಯಾ ಇಲ್ವಾ? ಇಲ್ಲಿ ಸಮಸ್ಯೆಗಳಿದೆ, ನಿರುದ್ಯೋಗ ಇದೆ, ಭ್ರಷ್ಟಾಚಾರ ಇದೆ, ನ್ಯಾಯಾಂಗ ವ್ಯವಸ್ಥೆಯಲ್ಲೇ ಇವತ್ತು ಕರಪ್ಷನ್ ಇರುವಂತಹ ವಿಚಾರಗಳನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಇವತ್ತು ಸರ್ಕಾರಗಳಿಗೆ, ಅದು ಕಾಂಗ್ರೆಸ್ ಇದು ಈ ರಾಜ್ಯ ಸರ್ಕಾರ ಆಗಿರಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ನಮ್ಮ ರಾಜ್ಯ ಸರ್ಕಾರ ವಿಚಾರಕ್ಕೆ ಮಾತಾಡೋದಾದರೆ ಇಲ್ಲಿ ಒಂದು ಕನಿಷ್ಠ ಒಂದು ಏನು ವರ್ಷಕ್ಕೆ ತುಂಬಬೇಕಾಗಿರುವಂಥ ಹುದ್ದೆಗಳನ್ನ KPSC ಮುಖಾಂತರ ಇವ್ರು ತುಂಬಬೇಕು. ಪ್ರತಿ ಸಾರಿ ಮಾಡಿದಾಗ್ಲೂ ಇವರು ಇಲ್ಲಿ ಭ್ರಷ್ಟಾಚಾರ ಪ್ರತಿ ವರ್ಷವೂ ಕೂಡ ಏನು KPSC ಚುನಾವಣೆ ನಡೆಸುತ್ತೆ, ಅದರ ಇದು ಏನು ಎಕ್ಸಾಮ್ ನಡೆಸುತ್ತೆ, ನೇಮಕಾತಿ ನಡೆಸುತ್ತೆ, ಎಲ್ಲ ನೇಮಕಾತಿಗಳು ಭ್ರಷ್ಟಾಚಾರ ಹಗರಣ ನಡೀತಾ ಇದೆ. ದೊಡ್ಡ ಒಂದು ಸ್ಕ್ಯಾಮ್, ಭ್ರಷ್ಟಾಚಾರದ ಕೂಪ ಸಿದ್ದರಾಮಯ್ಯನವರು. ಈಗ ಇವರು ಅಲ್ಲ, ಇವ್ರಿಗೆ ಹೇಳ್ತಾ ಇದಾರಲ್ಲ ಸಿದ್ದರಾಮಯ್ಯನವರು ನೀಟ್ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೀಟಲ್ಲಿ ಏನು ಸ್ಕ್ಯಾಮ್ ಆಗಿದೆ, ಅಲ್ಲೇನೋ ಭ್ರಷ್ಟಾಚಾರ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಅವ್ರಿಗೆ ಯೋಗ್ಯತೆನೇ ಇಲ್ಲ ಅವ್ರಿಗೆ ಅನ್ನುವಂಥ ರೀತಿಯಲ್ಲಿ ಸಿದ್ದರಾಮಯ್ಯ. ಇವ್ರಿಗೇನು ನೈತಿಕತೆ ಇದೆ ಮಾತಾಡೋದಕ್ಕೆ? ಸಿದ್ದರಾಮಯ್ಯನವ್ರಿಗೆ ಅಥವಾ ಕಾಂಗ್ರೆಸ್ ಪಕ್ಷದವ್ರಿಗೆ ಯಾವ ನೈತಿಕತೆ ಇದೆ? ನೀವು ಯಾವ ರೀತಿ ಇಲ್ಲಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾ ಇದ್ದೀರಾ? ನೀವು ಯಾವ ರೀತಿಯಾಗಿ ಇಲ್ಲಿ ಯುವ ಜನರಿಗೆ ರಿಕ್ರೂಟ್ ಮಾಡಿ ಕೆಲಸ ಕೊಡ್ತಾ ಇದ್ದೀರಾ? ನಿಮ್ಮ ಯೋಗ್ಯತೆಗೆ ಒಂದು ಇಯರ್ಲಿ ಕ್ಯಾಲೆಂಡರ್ ಹೊರಡಿಸ್ರಪ್ಪ. ನೀವು ಹೇಗೆ ಇವತ್ತು IAS ಇದು ನೇಮಕಾತಿಗಳು ನಡೀತವೆ, ಆ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ KS ಮತ್ತು ಈ ಥರದ ನೇಮಕಾತಿಗಳಾಗಬೇಕಂದ್ರೆ ಒಂದು ಇಯರ್ಲಿ ಕ್ಯಾಲೆಂಡರ್ ಹೊರಡಿಸಿ. ಇವತ್ತು ನಾವು ನೋಟಿಫಿಕೇಶನ್ ಮಾಡ್ತೀವಿ, ಆಮೇಲೆ ಮೇನ್ಸ್ ಮಾಡ್ತೀವಿ, ಆಮೇಲೆ ಪ್ರಿಲಿಮ್ಸ್ ಮಾಡ್ತೀವಿ, ಈ ಥರದ್ದು ಮಾಡಿದರೆ ತಲೆನೇ ಕೆಡ್ಸ್ಕೊತಾ ಇಲ್ಲ. ಮತ್ತು ಜನರು ಇವತ್ತು ಬೀದಿಗಿಳಿದು ಹಲವಾರು ವಿಚಾರಗಳಿಗೆ ಹೋರಾಟ ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರದ ವಿಚಾರಗಳ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ. ರೈತರು ತಮ್ಮ ಭೂಮಿ ಕಳ್ಕೊಳ್ಳುವಂಥ ಆತಂಕದಲ್ಲಿ ಜನ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಕುಡಿಯೋ ನೀರಿಗಾಗಿ ಜನ ಹೋರಾಟ ಮಾಡ್ತಾ ಇದ್ದಾರೆ. ಈ ಥರದ ಮೂಲಭೂತ ಸಮಸ್ಯೆಗಳಿಗೆ ಜನರು ಹೋರಾಟ ಮಾಡ್ತಾ ಇರುವಂಥ ಜನರು ಅವ್ರಿಗೆ ಏನು ಬೇಕಾಗಿದೆ ಅದನ್ನ ಅಂತ ಕೇಳುವಂಥದ್ದನ್ನ ಒಂದು ಪ್ಲಾಟ್ಫಾರ್ಮ್ ಮುಖಾಂತರ ಅವ್ರು ಕೇಳ್ತಾ ಇದ್ದಾಗ, ಇದು ಇವ್ರು ಕೇಳೋ ಅಂಥವ್ರೆ ಏನೋ ಆಂಟಿ ನ್ಯಾಷನಲಿಸ್ಟು ಅಥವಾ ಇವ್ರು ಕೇಳೋ ಅಂಥವ್ರೇನೆ ಇನ್ಯಾವುದೋ ಒಂದು ಪಕ್ಷಕ್ಕೆ ಸೇರ್ಕೊಂಡಿರೋ ಅಂಥವ್ರು. ಸೊ ಈ ರೀತಿಯಾಗಿ ನಾವು ಅವ್ರನ್ನ ಟ್ಯಾಗ್ ಮಾಡಿದ್ರೆ, ಆಮೇಲೆ ನೋಡಿ ಟ್ಯಾಗ್ ಮಾಡ್ಕೊಂಡ್ರೆ ನಮ್ಗೇನು ನಷ್ಟ, ಆಮೇಲೆ ಟ್ಯಾಗ್ ಮಾಡ್ಕೊಂಡ್ಬಿಟ್ರೆ ಇದೇನು ಹಾಳಾಗೋಗ್ಬಿಡಲ್ಲ. ಈಗ ನಾವು ನೋಡಿದ್ವಿ, ಪಕ್ಕದ ರಾಷ್ಟ್ರಗಳಲ್ಲೇ ಏನಾಗ್ತಾ ಇದೆ ಅಂತ ನಾವು ನೋಡಿದ್ವಿ. ಬಾಂಗ್ಲಾದಲ್ಲಿ ನೋಡಿದ್ವಿ, ನೇಪಾಳದಲ್ಲಿ ನೋಡಿದ್ವಿ, ಶ್ರೀಲಂಕಾದಲ್ಲಿ ನೋಡಿದ್ವಿ, ನಮ್ಮ ಅಕ್ಕಪಕ್ಕದ ನಮ್ಮದೇ ದೇಶದ ಪಕ್ಕದ ರಾಜ್ಯದಲ್ಲಿ ನಾವು ನೋಡಿದ್ವಿ. ಎಲ್ಲ ಮಾಧ್ಯಮಗಳಲ್ಲಿ ಎಂಥ ಸಾಮಾಜಿಕ ರಾಜಕೀಯ ಸೋಷಿಯೋ ವಿಶ್ಲೇಷಕರು ವಿಶ್ಲೇಷಣೆ ಮಾಡಿ ಅಲ್ಲಿ ಏನೇನೂ ಆಗಲ್ಲ, ಅದೊಂದು ದೊಡ್ಡದು DMK ಅವರ ಅದೊಂದು ಭದ್ರಕೋಟೆ, ಅಲ್ಲಿ ಈ ಥರ ಇವ್ರು ಬಿಟ್ಟರೆ ಅವರು ಇನ್ಯಾರು ಬರೋದೇ ಇಲ್ಲ ಅನ್ನುವಂತಹ ಪುಂಖಾನುಪುಂಖವಾಗಿ ಅವರು ವಿಶ್ಲೇಷಣೆಯನ್ನು ಕೊಟ್ಟಿದ್ದನ್ನು ನಾವು ನೋಡಿದ್ದೀವಿ. ಅವೆಲ್ಲ ತಳಕೆಳಕಾಗಿ ಅಲ್ಲಿ ಬದಲಾವಣೆಗಳಾಗಿರೋದನ್ನು ನಾವು ನೋಡಿದ್ದೀವಿ. ಇದು ಹಾಗೇನು ಈ ಥರದ್ದು ಬದಲಾವಣೆಗಳನ್ನು ಯಾರನ್ನು ತಡೆಯೋದಕ್ಕಾಗಲ್ಲ. ಇವೆಲ್ಲ ಒಂದು ಸುನಾಮಿಗಳು. ನೀವು ಸಣ್ಣ ಪುಟ್ಟದ ಯಾವುದೋ ಒಂದು ವೇವ್ ಆದರೆ ಇನ್ನೇನೋ ಯಾವುದೋ ಒಂದು ಇಡನ್ ಅಜೆಂಡಾ ಮುಖಾಂತರ ಇನ್ಯಾವುದೋ ನಿಮ್ಮ ಕನ್ವೆನ್ಷನಲ್ ಟೈಪ್ ಆಫ್ ಪೊಲಿಟಿಕ್ಸ್ ಇರುತ್ತಲ್ಲ, ಆ ರೀತಿಯಾಗಿ ನೀವೇ ನಂಬಿಕೊಂಡಿರುವಂಥ ರೀತಿಯಲ್ಲಿ ಅವ್ರು ಮಾಡ್ಕೊಂಡು ಬಂದರೆ ನಿಮ್ಮ ಪ್ರಿಡಿಕ್ಷನ್ ಇವತ್ತು ಇವ್ರು ಆಂಟಿ ನ್ಯಾಷನಲ್. ಯಾರು ಕೇಳ್ತಾರೆ ಸ್ವಾಮಿ ನಿಮ್ಮ ಈ ಥರದ ವಾದಗಳನ್ನು? ಈಗ ನೀವು ಹೇಳಿದ್ರೆ ಉತ್ತರ ಕೊಡಬೇಕು. ಅವ್ರು ಆಂಟಿ ನ್ಯಾಷನಲ್ ಎಷ್ಟು ಪಾಕಿಸ್ತಾನದವ್ರು 10 ಜನ ನೋಡ್ತಾರೆ, ಇಷ್ಟು ಜನ ನೋಡ್ತಾರೆ ಅಂತ. ಮತ್ತು ನಮ್ಮ ಡೌಟ್ ಜಾಸ್ತಿ ಆಗುತ್ತೆ. ಈಗ ಅವ್ರು ಹಂಗೆ ಹೇಳಿದ ತಕ್ಷಣ ನನಗೇನು ಅನಿಸುತ್ತೆ, ಮೋದಿಯವರು ನಾವು ಏನು ಸಾಂಸ್ಥಿಕ ಸಂಸ್ಥೆಗಳನ್ನೆಲ್ಲ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ, ಇಡಿನ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ, ಎಲೆಕ್ಷನ್ ಕಮಿಷನ್ ದುರುಪಯೋಗ ಪಡಿಸ್ಕೊಂಡಿದ್ದಾರೆ, CIDನ CBIನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ಇಂಥ ಏನು ವಿಚಾರಗಳಿದ್ದಾವೆ. ಹೌದು, ಇವತ್ತು ಇವ್ರಿಗೆ ಈ ಒಂದು ಮಾಹಿತಿನಿಗೆ ಆಗಲೇ ತಕ್ಷಣಕ್ಕೆ ಬಂದ್ಬಿಟ್ಟಿದೆ, ಪಾಕಿಸ್ತಾನದವ್ರು ಇಷ್ಟು ಜನ, ಬಾಂಗ್ಲಾದವ್ರು ಇಷ್ಟು ಜನ ಅಂತ ಅಂದರೆ ಇವ್ರು ಆ ಕೆಲಸ ನಿಜಕ್ಕೂ ಮಾಡ್ತಾ ಇದ್ದಾರೆ ಅಲ್ವಾ ಅಂತ ನಮ್ಗೆ ಡೌಟ್ ಬರಲ್ವಾ? ಅದನ್ನು ಅವ್ರು ಮಾಡಬೇಕಲ್ಲ. ಆಮೇಲೆ ನೋಡಿ ಸರ್, ಭಾಳ ಬೇಸದ ವಿಚಾರ. ಇವತ್ತು ನೀವಾಗಲೇ ಹೇಳಿದೆ ಸುರೇಶ್ ಕುಮಾರ್ ಅವರು ಹಾಕಿದ್ದಾರೆ ಅಂತ. ಸುರೇಶ್ ಕುಮಾರ್ ಅವರು ಈಗಾಗಲೇ 100 ಸುಳ್ಳು ಪೋಸ್ಟ್ಗಳನ್ನ ಮಾಡಿದ್ದಾರೆ. ಹಲವಾರು ಜನರು ಈ ತರೀಕೆ ನಾವು ಯಾರನ್ನ ಇವತ್ತು ಏನೋ ಒಂದು ಸ್ವಲ್ಪ ವಿಶ್ವಾಸ ಇಡ್ಬೋದು ಅಂತ ಭಾವಿಸ್ಕೊತೀವೋ, ತಮ್ಮ ಬುಡಕ್ಕೆ ಏನಾದರೂ ವಿಚಾರ ಬರುತ್ತೆ ಅಂತಂದರೆ ಸುಳ್ಳಾರ ಸರಿ, ಇನ್ನೊಂದೇನೋ ಪ್ರಾಪಗಂಡ ಇದನ್ನು ಮಾಡಿ ಅವರು ಇವತ್ತು ಜನರಿಗೆ ಒಂದು ರೀತಿಯಲ್ಲಿ ಏನು ವಾಟ್ಸಪ್ ಯೂನಿವರ್ಸಿಟಿ, ಯಾರೋ ಗೊತ್ತಿಲ್ಲದೆ ಜನರು ಏನೇನೋ ಸಾಮಾನ್ಯ ಜನರು ವಾಟ್ಸಪ್ ಯೂನಿವರ್ಸಿಟಿ ಬರೋ ಸುದ್ದಿಗಳನ್ನ ಶೇರ್ ಮಾಡ್ಕೊಂಡ್ರೆ ಒಂಥರ. ಇವರು ಶಾಸಕರಾಗಿರುವಂಥವ್ರು, ಕಾನೂನುಗಳನ್ನ ನಿರ್ಮಿಸಬೇಕಾಗಿರುವಂಥವ್ರು, ನಮ್ಮಂತ ಯುವ ಜನರ ಹಕ್ಕುಗಳನ್ನ ಕಾಪಾಡಬೇಕಾಗಿರುವಂಥವ್ರು ಇವರೇನೆ ಈ ತರದ್ದು ವಾಟ್ಸಪ್ ಯೂನಿವರ್ಸಿಟಿ ಬರೋಂಥ ಸುದ್ದಿಗಳನ್ನ ಶೇರ್ ಮಾಡ್ಕೊಂಡ್ರೆ ಸೋಷಿಯಲ್ ಮೀಡಿಯಾ AI ಎಲ್ಲದಕ್ಕೂ ಸಿಕ್ಕಾಪಟ್ಟು ನಮಗಿಂತ ತುಂಬಾ
ವೇಗವಾಗಿ ಅದಕ್ಕೆ ಬುದ್ಧಿ ಶಕ್ತಿ ಇದೆ, ಅದಕ್ಕೆ ತುಂಬಾ ಬೇಗವಾಗಿ ರಿಯಾಕ್ಟ್ ಮಾಡ್ತಾ ಹೌದು, ಇದೆ. ಅದಕ್ಕೆ ತುಂಬಾ ಸುಲಭವಾಗಿ ಆನ್ಸರ್ ಸಿಕ್ಬಿಡುತ್ತೆ. ಅದು ಪಾಕಿಸ್ತಾನ ಎಷ್ಟು, ಅಮೆರಿಕ ಎಷ್ಟು, ಬೇರೆ ದೇಶ ಎಷ್ಟು ಅಂತೆಲ್ಲ ಕೂಡ ಗೊತ್ತಾಗ್ಬಿಡುತ್ತೆ. ಅಷ್ಟು ಈಸಿಯಾಗಿ ಡಾಟಾವನ್ನ ಇನ್ನೊಬ್ಬರನ್ನ ಕದ್ಬಿಟ್ಟು ಹಾಕ್ಬಿಡ್ತಾರೆ ಅನ್ನೆಲ್ಲ ಸುಳ್ಳು. ಅಷ್ಟು ಈಸಿಯಾಗಿ ಅಲ್ಲ. ಈಗಿನ ಜನರೇಷನ್ಗೆ ನಾವೇನು ಜೆನ್ಜಿ ಬಗ್ಗೆ ಮಾತಾಡ್ತಿದ್ದೀವಿ, ನೋ ನಮ್ಮ ಅಕೌಂಟ್ ಅನ್ನ ಯಾರು ನೋಡ್ಬೋದು, ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಯಾರೆಲ್ಲ ಫಾಲೋವರ್, ಅವ್ರೆಲ್ಲರಿಗೂ ಗೊತ್ತಿರುತ್ತೆ ಅದನ್ನ. ಸೊ